ಇದ್ಯಾ? 1 ವರ್ಷದಿಂದ ಜಿಮ್ಗೆ ಹೋಗ್ತಿದ್ದೀನಿ ಕಣೆ, ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಹೌದಾ? ಜಿಮ್ಗೆ ಹೋಗಿ ಏನ್ ಮಾಡ್ತೀಯಾ? ಅಲ್ಲಿರೋರ್ಗೆಲ್ಲ ತಿರುಗಿ ವಾಪಸ್ ಬರ್ತೀನಿ. ಓ, ಹಂಗಾದ್ರೆ ನೀನ್ ವರ್ಕೌಟ್ ಮಾಡಲ್ವಾ? ವರ್ಕೌಟ್ ಬೇರೆ ಮಾಡ್ಬೇಕಾ? ಯಾವ ನನ್ನ ಮಗ ಜಿಮ್ ಹೋದ್ರೆ ಸಾಕು ಅಂದಿದ್ನಲ್ಲ. ಹೋಗ್ಲಿ ಬಿಡು, ವರ್ಕೌಟ್ ಮಾಡೋ ಒಂದ್ ಸಿಂಪಲ್ ಮೆಥಡ್ ಹೇಳ್ಕೊಡ್ಲಾ? ಹೇಳ್ಕೊಡು. ಜಸ್ಟ್ ಒಂದ್ ಹಗ್ ಮಾಡಿದ್ರೆ ಅರ್ಧ ಗಂಟೆ ವರ್ಕೌಟ್ ಮಾಡಿದ್ರೆ ಬೆನಿಫಿಟ್ ಸಿಗುತ್ತಂತೆ. ಹೌದಾ? ಜಸ್ಟ್ ಒಂದ್ ಕಿಸ್ ಮಾಡಿದ್ರೆ 1 hour ವರ್ಕೌಟ್ ಮಾಡಿರೋ ಬೆನಿಫಿಟ್ ಸಿಗುತ್ತಂತೆ. ಹೌದಾ? ಟ್ರೈ ಮಾಡೋಣ? ಮಾಡೋಣ ಅಂತ ಬೇರೆ ಕೇಳ್ತೀಯಲ್ಲೇ. ಅಯ್ಯೋ ಅಪ್ಪ, ಅದ್ಭುತ ಅಂತ ಬೇರೆ ಕೇಳ್ತೀಯಲ್ಲೇ. ಯಾಕೋ ತುಂಬಾ ಫೀಲಿಂಗ್ ಅಲ್ಲಿ ಇದೆಯಾ? ಮಧ್ಯಾಹ್ನ ಶೂರ್ ಹಚ್ಕೊಂಡ್ಬಿಟ್ಟಿದ್ಯಲ್ಲೋ. ನಮ್ಮ ಹುಡುಗಿ ಕೈ ಕೊಟ್ಟು ಹೋಗ್ಬಿಟ್ಲು ಕಣ. ಎಲ್ಲಿ ಅವಳು ಕೈಯಾಗ ಕಾಣಿಸ್ತಾ ಇಲ್ಲ? ನನ್ನ ಮಗನೇ, ನನ್ನ ಹತ್ರ ಸುಳ್ಳು ಹೇಳ್ತೀಯ? ಸುಳ್ಳು? ಯಾಕೋ? ಅಯ್ಯೋ ನನ್ನ ಮಗನೇ, ಅವಳು ನಿನ್ನಿಂದನೇ ಕೈ ತೊಳ್ಕೊಬೇಕು ಅಂತ ನೀನು ಬಿಟ್ಟೋದ್ರೆ ನೀನು ಅವಳಿಗೋಸ್ಕರ ಕಣ್ಣಿನಲ್ಲೇ ಕೈ ತೊಳಿತಾ ಇದೆಯಲ್ಲೋ. ಅವಳೋದ್ರೇನು, ಅವ್ರ ಅಮ್ಮನಂತವ್ರು ಸಿಗ್ತಾರೆ. ಲೇ, ಅವ್ರ ಅಮ್ಮನಂತರು ನಮ್ಮ ಅಪ್ಪನಂತರಿಗೆ ಸಿಗ್ಲಿ, ನನಗೆ ಯಾಕೋ? ನೋವಲ್ಲೇ ಪಂಚೋ. ಇನ್ನು ಮುಂದೆ ನೀನು ಕಣ್ಣಿನಲ್ಲಿ ಕೈ ತೊಳಿಬಾರ್ದು. ಇಲ್ಲ, ಸಿಂಟೆಕ್ಸ್ ಕಾವೇರಿ ನೀರಲ್ಲೇ ಕೈ ತೊಳಿತೀನಿ. ಇನ್ನು ಮುಂದೆ ನೀನು ನೋವಿಗೆ ಕುಡಿಬಾರ್ದು. ಇಲ್ಲ, ಎಣ್ಣೆ ಕುಡ್ಸರಿಗೆ ನೋವಾಗಂಗ್ ಕುಡಿತೀನಿ. ಹಂಗ ಬಾದಾರಿಗೆ ಯಾಕ ಹುಡುಗಿ ಅಂತ ಸಾಯ್ತಿರಲ್ಲೇ? ನೋಡೋ, ಈ ಪ್ರಪಂಚದಲ್ಲಿ ತುಂಬಾ ಪವಿತ್ರವಾದದ್ದು ಸ್ನೇಹ. ಪ್ರೀತಿ ಪಾಷಾಣ ಆದ್ರೆ ಸ್ನೇಹ ಸಂಜೀವನಿ. ಹುಡುಗಿಗೋಸ್ಕರ ಸ್ನೇಹ ಮನೆಯವನು ಲೋಫರು, ಲುಚ್ಚ, ಲಪಂಗ. ನಾ ಮಾಡ್ದೆ ನನ್ನ ಮಗ. ಫೋನು ನನ್ನ ಲವರ್ ಕಾಲ್ ಮಾಡ್ತಾವಳೆ. ನಿನ್ನೆವೇನ ನೀನೇ ಕೇಳ್ಕೊ. ನಾ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಅಷ್ಟಲ್ಲಿ ನೀನೇ ಕಾಲ್ ಮಾಡಿದೆ. ಅದಕ್ಕೆ ಟೆಲಿಪತಿ ಅನ್ನೋದು. ಮುಂದೆ ಪತಿ ಆಗೋನಲ್ವಾ? ಇರ್ಬಹುದು. ಛೀ, ಹೋಗೋ. ಮತ್ತೆ ನಮ್ಮ ಮನೇಲಿ ಯಾರು ಇಲ್ಲ, ನಿನ್ ನೆನಪಾದೆ. ಯಾಕೆ ಪತಿ ಪತ್ನಿ ಆಟ ಆಡಕ? ಚೀ ತುಂಟ, ಹೋಗೋ. ಹೋಗ್ಲಾ ಇಲ್ಲ ಬರ್ಲಾ? ಮೆಡಿಕಲ್ ಶಾಪ್ ಹೋಗಿ ನಮ್ಮ ಮನೆಗೆ ಬಾ. ಇಷ್ಟು ಇಂಟ್ಕೊಂಡ್ರೆ ಸಾಕು ಅಂತ ಆಗ್ಬಿಡ್ತೀನಿ. ಬಂದೆ ಕಾಯ್ತಾ ಇರು. ಲೇ, ಮನೆ ಬೀಗ ಹಾಕಿದ್ಯಲ್ಲೇ? ಹೇಳಿದ್ನಲ್ಲ ಮನೇಲಿ ಯಾರು ಇಲ್ಲ ಅಂತ. ನಂದು ನನಗೆ ಕಾಗೆ ಆರಿಸ್ಬಿಟ್ಲಾ? ಬೀಗ ಹಾಕಿರೋ ಬಾಗ್ಲನ್ ನೋಡ್ತಾ ಇದ್ಯಾ? ಓಪನ್ ಆಗಿರೋ ಗೇಟ್ನೇ ನೋಡ್ತಿಲ್ವಲ್ಲೋ? ಕಳ್ಳಗಿಂಡಿಯ ತೋರಿದಳು, ಲಗ್ಗೆ ಹತ್ತಲು ಹೇಳಿದಳು. ಏನ್ ಚಿನ್ನು, ಮೈ ತುಂಬಾ ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ? ತುಂಬಾ ಚಳಿ ಆಗ್ತಾ ಇತ್ತಲ್ಲ, ಅದಕ್ಕೆ. ಏಕಿ ಸೆಕೆಂಡ. ಡ್ರೈ ಫ್ರೂಟ್ಸು ಬಲ ಬರೋಕೆ. ಸರಿ, ಬಲ್ಗಾಲಿಟ್ಟು ಒಳಗ್ ಬಾ. ಬಾರೋ. ಬಂದೆ. ಹೌಸಾರನೇ ಅಪಘಾತಕ್ಕೆ ಕಾರಣ. ಅಪಘಾತ ಆಗ್ಲಿ ಅಂತ ತಾನೇ ಕರ್ಸಿದ್ದು. ಬಾರೋಲೆ. ಯಾವ್ದಾದ್ರು ಮಾತು ನಿಂತ್ಕೊಂಡು ಕರ್ಸ್ಕೊಂಡ್ಬಿಟ್ಲಾ ಹೆಂಗೆ? ನಮ್ಗೆ ಡ್ರೈ ಫ್ರೂಟ್ಸೇ ಓಕೆ.
ಹೆಲ್ಮೆಟ್ ತಂದಿದ್ಯಾ ತಾನೆ? ತರಲಿಲ್ಲ ಅಂದರೆ ನೀನು ಮೆಟ್ಮೆಟಲ್ಲಿ ಹೊಡಿತೀಯ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ತರಲಿಲ್ಲ. ಏಯ್ ಜಸ್ಟ್ ಕಿಡ್ಡಿಂಗ್, ತಂದಿದ್ದೀನಿ ಇದೆ. ನಿನ್ನ ಕಿಡ್ಡಿಂಗ್ ಮಾಡೋಕ್ಕಲ್ಲ ಕರ್ಸಿದ್ದು, ಕಿಡ್ಸ್ ಆಗೋ ಥರ ಏನಾದರೂ ಮಾಡಲಿ ಅಂತ. ಎದೆ ಡಗ ಡಗ ಅಂತ ಬಡ್ಕೋತಾ ಇದೆ, ಹೊಟ್ಟೆ ಒಳಗಡೆ ಬುಳು ಬುಳು ಅಂತ ಇದೆ ಕಣೆ. ವೇಸ್ಟ್ ನನ್ನ ಮಗ ಅಂತ ಅನಿಸ್ಕೊಳಕ್ ಇರ್ಬೇಕಾಗಿರೋ ಎಲ್ಲ ಅರ್ಹತೆಗಳು ನಿನ್ನ ಹತ್ರ ಇದಾವ್ ಕಣೋ. ಲೋ, ಹುಡುಗಿರ್ಗೆ ನಾರ್ಮಲ್ ಟೈಮಲ್ಲಿ ಹುಡುಗರು ಗುಡ್ ಬಾಯ್ ಥರ ಇರಬೇಕು, ಬೆಡ್ ಟೈಮಲ್ಲಿ ಬ್ಯಾಡ್ ಬಾಯ್ ಥರ ಆಡಬೇಕು, ಆಗ್ಲೇ ಇಷ್ಟ ಆಗೋದು. ಒಂದು ಸೆಕೆಂಡು. ಟ್ಯಾಬ್ಲೆಟ್ ಆಂಗ್ಸೈಟಿ ಕಮ್ಮಿ ಆಗೋಕ್ಕೆ. ಫೋನಲ್ಲಿ ಒಳ್ಳೆ ಸಿಂಹದ ಥರ ಆಡ್ತಿದ್ಯಲ್ಲೋ, ಎದುರುಗಡೆ ಬಂದ್ರೆ ಆಡೋದನ್ನೇ ಮರೆತಿದ್ಯಲ್ಲೋ. ನಾನು ಕರ್ಣನ್ ಥರ ಯುದ್ಧದ ಟೈಮಲ್ಲಿ ಎಲ್ಲ ಮರ್ತು ಬಿಡ್ತೀನಿ. ಹುಡುಗಿಯಾಗಿ ನಾನೇ ಇಷ್ಟೊಂದು ಧೈರ್ಯವಾಗಿದ್ದೀನಿ. ಹುಡುಗಿ ಆಗಿದ್ರೆ ನಾನು ಹೆದರ್ತಾ ಇರಲಿಲ್ಲ ಕಣೆ. ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀಯಾ? ಇವಾಗ ಗೊತ್ತಾಯ್ತು ನಿನ್ ಹಳೆ ಹುಡುಗಿ ನಿಂಗೆ ಯಾಕೆ ನೀರು ಕುಡ್ಸೋದ್ಲು ಅಂತ. ಏನು ಮಾಡ್ತದೆ ನನ್ನ ಲೇ ಮಚ್ಚೆ, ಏನೋ ಮಾಡ್ತಾ ಇದೀಯಾ? ಏನು ಮಾಡಕ್ಕಾಗ್ತಾ ಇಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದೀನಿ ಕಣ. ನೀನೇನು ಯೋಚನೆ ಮಾಡಬೇಡ ಮಗ, ಮಸ್ತಿ ಗ್ರೂಪಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಇದಾವೆ, ನಿನಗೆ ಸೆಂಡ್ ಮಾಡ್ತೀನಿ, ನೋಡಿ ಕಾಪಿ ಹೊಡೆದ್ಬಿಡು, ಶೆಟ್ಟು ಪಟ್ಟು ಡುಡುಂಬ್ ಬನ್ಸ್ಬಿಡು, ಏನಂತೀಯ? ಲೇ ಎತ್ತುನಿದ ಗಾಡಿವ ಹೂಡು ಪಂಕಜಣ್ಣ ಮೆಡಿಕಲ್ಸ್ ಅಲ್ಲಿ ಕೊಟ್ಟ ನಿನ್ನ ಅಸ್ತ್ರ, ವಿಡಿಯೋ ನೋಡಿ ಗೆದ್ದ ಶೌರ್ಯ ಆ ಹುಡುಗಿಗೂ ತಿಳಿಯಲಿ, ಅಥವಾ ವಿಡಿಯೋ ನೋಡಿ ಗೆದ್ದೆ ಎಂಬ ಅಹಂಕಾರ ಅವಳಿಂದಲೇ ಮಣ್ಣಾಗಲಿ. ಏನಾದ್ರೂ ಸಜೆಷನ್ ಕೊಡ್ತಾರಂದ್ರೆ ಒಬ್ರು ನಾ ಡೈಲಾಗ್ ಹೊಡೆದ್ಬಿಟ್ಟು ಹೋದ್ನಲ್ಲಪ್ಪ. ಬೇಬಿ, ಓ ಇವಳ್ದೊಂದು ಬರ್ಲಾರ್ದೆ ಬಂದು ಕಮಿಂಗ್ ಕಮಿಂಗ್. ತಗೋ, ಇಂಥ ಕೆಲಸ ಎಲ್ಲ ನೀನ್ ನೀರ್ ಕುಡ್ದಂಗ್ ಮಾಡ್ತೀಯ ಅಂತ ಅನ್ಕೊಂಡ್ ಕರ್ಸದ್ನಲ್ಲೋ. ಲೇ ನಾನು ಕಾರ್ಮಿಕ ಕಣೆ, ಕಾಮುಕ ಅಲ್ಲ. ನಿಮ್ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೇಕು ಅಂತ ಕರ್ಸಿದ್ರೆ ನೀನ್ ನೋಡಿದ್ರೆ ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲೋ. ಲೇ ನನಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೊಂಡೆ, ಆದ್ರೆ ನನಗೆ ನಾನೇ ಪ್ರಾಬ್ಲಮ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ. ಲೋ ಮಗ, ಹುಡ್ಗಿರ್ನ ಪ್ರೀತಿಲಿ ಬೀಳ್ಸ್ಬೇಕಾದ್ರೆ ಅವ್ರ ಹಿಂದೆ ಬೀಳ್ಬೇಕು, ಅದೇ ಅವ್ರ ಪ್ರೀತಿಲಿ ಬಿದ್ಮೇಲೆ ಅವ್ರ ಮೇಲೇನೇ ಬೀಳ್ಬೇಕು. ಅರ್ಥ ಆಯ್ತಾ? ಸ್ಪೀಡಲ್ಲಿ ನಾನು ಆಟೋ 7 ಮೆಟ್ರೋ. ಯಾಕೋ, ಏನಾಯ್ತು? ಲೇ ನಂಗೆ ಯಾಕೋ ನಾವು ಇಬ್ರು ತಪ್ಪು ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇದೆ ಕಣೆ. ಒಂದ್ ಸೆಕೆಂಡ್, ತಗೋ ಇದೇನೆ ನಿದ್ದೆ ಮಾತ್ರೆ ಉಂಡು ಮಲ್ಕೋ ಹೋಗು. ನೋಡೆ, ನೀನ್ ನನ್ನ ಕೈಲಾಗ್ದವನು ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಕೈಲಾಗ್ದವನ್ನೇ ಆಯ್ತು, ಹಂಗೆ ತಿಳ್ಕೊ, ನನ್ಗನ್ಸಿದ್ ಹೇಳ್ತೀನಿ ಕೇಳು. ಈ ವಯಸ್ಸಲ್ಲಿ ನಾವು ಪಡ್ಕೋಬೇಕಾಗಿರೋದು ದೈಹಿಕ ಅನುಭವನಲ್ಲ, ಜೀವನಾನುಭವನ. ತಿಳ್ಕೋಬೇಕಾಗಿರೋದು ಸುಖದ ಬಗ್ಗೆ ಅಲ್ಲ, ಸಂಬಂಧಗಳ ಬಗ್ಗೆ. ಹಿಡಿಬೇಕಾಗಿರೋದು ಅಡ್ಡದಾರಿನಲ್ಲ, ಜವಾಬ್ದಾರಿಗಳನ್ನು ಅರ್ಥ ಮಾಡ್ಕೊಳ್ಳೋ ದಾರಿ ಬಗ್ಗೆ. ಜೀವನ ಅಂದರೆ 5 ನಿಮಿಷ ಪಡ್ಕೊಳ್ಳೋ ಸುಖ ಅಲ್ಲ, ಜೀವನ ಪರ್ಯಂತ ಅರ್ಥವಾಗದಿರೋ ಬದುಕನ್ನು ಅರಿತು ಅರಿಯದಂಗೆ ಬದುಕೋದು.
ಉರುಳು ಸೇವೆ ಮಾಡಬಾರು ಅಂತ ಕರೆದ್ರೆ ಹರಿಕತೆ ಹೇಳ್ತೀನಿ ಕೂತ್ಕೋ ಅಂತಾನೆ ಆರಾಮ್ಕೋರ್. ನೀನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದಲ್ಲ, ಅದನ್ನು ನಿಮ್ಮ ಪೇರೆಂಟ್ಸ್ ಜೊತೆ ಹೋಗಿ ಮಾಡು. ನಿಮ್ಮ ತಂದೆ ಹತ್ರ ಹೋಗಿ ಅವ್ರ ಭುಜದ ಮೇಲೆ ಕೈ ಹಾಕಿ, ಅಪ್ಪ ಈಗ ಹೇಗಿದೆಯಪ್ಪ, ನಿನ್ನ ಮೊಣಕಾಲು ನೋವು ಈಗ ಹೇಗಿದೆ ಅಂತ ಕೇಳು. ನಿಮ್ಮ ಅಮ್ಮ ಹತ್ರ ಹೋಗಿ, ಅಮ್ಮ ಟೈಮ್ ಟು ಟೈಮ್ BP ಮಾತ್ರೆ ತಗೋತಾ ಇದೆಯಲ್ಲ ಅಂತ ವಿಚಾರಿಸು. ಆ ಜೀವಕ್ಕಷ್ಟು ಸಾಕಕ್ಕೆ ನೋಡು. ನನ್ನ ಸ್ಥಾನನ ಯಾರು ಬೇಕಾದ್ರೂ ತುಂಬೋದು, ಆದರೆ ನಿಮ್ಮ ಅಪ್ಪ ಅಮ್ಮನ ಸ್ಥಾನನ ಅವ್ರು ಮಾತ್ರ ತುಂಬಕ್ಕೆ ಸಾಧ್ಯ. ಅರ್ಥ ಮಾಡ್ಕೊ. ಸಾರಿ, ನಾನಿನ್ನು ಬರ್ತೀನಿ. ಶಭಾಷ್, ಮೆಚ್ಚಿದೆ ಕಣೆಯ ನಿನ್ನ ಮಗಳೇ. ನಿಂದು ಸೂಪರ್ ಸೆಲೆಕ್ಷನ್ ಕಣಮ್ಮ. ಇವನ್ ಯಾರೋ ಉಂಡಾಡಿ ಗುಂಡ ಅನ್ಕೊಂಡಿದ್ದೆ. ನಿನ್ನ ಮದುವೆ ಆಗೋ ಯೋಗ್ಯತೆ ಇರೋ ಸಿಡಿ ಗುಂಡು. ನಾನೇ ಹುಡುಕಿದ್ರು ಇಂಥ ಹುಡುಗ ಸಿಗ್ತಾ ಇರಲಿಲ್ಲ ಕಣಮ್ಮ. ಇಡೀ ಊರನ್ನ ಗಡಗಡ ಅಂತ ನಡಗಿಸ್ತಾ ಇದ್ದ ಈ ರಾಮೇಗೌಡ ಇವತ್ತು ನಿನ್ನ ಪ್ರಬುದ್ಧತೆಗೆ ಮೆಚ್ಚಿ ಗುಲಾಮ ಆಗೋದ. ಇದೇ ಗುಲಾಮ ಇವತ್ತು ನಿನ್ನಿಂದ ಮಾಮ ಅನಿಸ್ಕೊಳಕ್ಕೆ ಚಡಪಡಿಸ್ತಾ ಇದ್ದಾನೆ. ಜೂನಿಯರ್ ಒಳ್ಳೆ ಮಗದಿ ಸೇರ್ಕೊಂತಾರ ಆಡ್ತಾವನೆ. ಅಂಕಲ್ ನೀವು? ಹೌದು ಕಣೋ, ನಮ್ಮಿಬ್ರು ಲವ್ ಮ್ಯಾಟ್ರನ್ನ ನಮ್ಮ ಅಪ್ಪಂಗೆ ಹೇಳ್ದೆ. ನೀ ತುಂಬಾ ಒಳ್ಳೆ ಹುಡುಗ ಅಂತಾನೂ ಹೇಳ್ದೆ. ಅದಕ್ಕೆ ನಮ್ಮಪ್ಪ. ಹೌದು ಕಣಪ್ಪ, ಹುಡುಗ ಅಷ್ಟೊಂದು ಒಳ್ಳೆಯವನ. ಹಾಗಾದ್ರೆ ಮನೇಲಿ ಯಾರು ಇಲ್ಲ ಅಂತ ಹೇಳಿ ಕರ್ಸಿ ನೋಡೋಣ ಅಂತ ಹೇಳಿದ್ದೆ. ನೀನು ನನ್ನ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಟೆ ಕಣಪ್ಪ. ಫಸ್ಟ್ ಅಟೆಂಪ್ಟ್ಗೆ ಪರೀಕ್ಷೆಲಿ ಪಾಸ್ ಆಗಿದೆ ಫಸ್ಟ್ ಟೈಮ್. ಒಂದ್ ಸೆಕೆಂಡ್. ಏನಿದು? ಸ್ವೀಟು ಖುಷಿಗೆ. ಸಾರಿ ಅಂಕಲ್, ಸಾರಿ ಮಾವ. ಒಂದು ಗುಡ್ ನ್ಯೂಸ್ ಕಣ, ನಮ್ಮ ಮಾವ ನಮ್ಮ ಮದುವೆಗೆ ಒಪ್ಕೊಂಡ್ಬಿಟ್ಟ. ಅವನು ಯಾರೋ ಮಾವಲ್ಲಿ ಯಾರಾದ್ರೂ ಆಸ್ತಿ ಅಂತಸ್ತು ಗುಣ ನೋಡಿ ಹೆಣ್ಣು ಕೊಡ್ತಾರೆ. ಅವನು ಯಾರೋ ಆಸಾಮಿಲೆ ಪರ್ಫಾರ್ಮೆನ್ಸ್ ನೋಡಿ ಕನ್ಯಾದಾನ ಮಾಡಿದನು. ಲೇ ಅದ್ ಹಂಗಲ್ಲ ಕಣ. ಮತ್ತೆ ಹೆಂಗ? ಲೇ ಯಾರೋ ನೀನು, ನಿಮ್ಮ ಹುಡುಗಿನ ಮುಟ್ಟಿದೇನೆ, ನಿಮ್ಮ ಮಾವನ ಮನಸ್ಸನ್ನ ತಟ್ಟುಬಿಟ್ಟೆ ಅಂದ್ರೆ ನೀನು ಸೂಪರ್ ಕಡ, ನೀನು ಗ್ರೇಟ್. ಯಾವ ಗ್ರೇಟ್ ಇಲ್ಲ ಕಣ. ನಾನು ಒಂದ್ ಕೈ ಜಮಾ ಆಗ್ಬಿಡೋಣ ಅಂತಾನೆ ಹೋಗಿದ್ದೆ. ಮಿಸ್ ಆಗಿ ನಮ್ಮ ಮಾವ ಮನೆಯಲ್ಲೇ ಬಚ್ಚಿ ಕೊಟ್ಟಾರ ನೋಡ್ಬಿಟ್ಟೆ. ಕಾಮಿ ಆಗ್ಬೇಕಾಗಿದ್ದವನು ಹುಷಾರಾಗಿ ಸ್ವಾಮಿಯಾಗಿ ಹಂಗೆ ಮ್ಯಾನೇಜ್ ಮಾಡ್ಬಿಟ್ಟಾರೆ. ಇವ್ರ ಮಾವ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ ಕಣ. ಕಂಟ್ರೋಲ್ ತಪ್ತಾ ಇದ್ದೀರಾ ರಾಸ್ಕಲ್ ಫೆಲೋಸ್? ಏನ್ರೋ ಇದು? ರೆಸ್ಪೆಕ್ಟ್ ಅಕ್ಕ, ರೆಸ್ಪೆಕ್ಟ್. ಎಲ್ಲಿಂದ ತೋರ್ಸೋದು ರೆಸ್ಪೆಕ್ಟ್? ನಾಲ್ಕು ಕಿತ್ತಾಡ್ತಿದ್ರಿ ಇಬ್ರು. ನಾನಲ್ಲ ಅವ್ನ್ ಕಿತ್ತಾಡಿದ್ದು. ಅವ್ನ್ ಕಿತ್ತಾಡಿದ. ನೀನ್ ಕಣೋ ಕಿತ್ತಾಡಿದ್ದು. ನೀನು ಇಬ್ರು ಕಿತ್ತಾಡ್ತಿದ್ರಿ ಯಾಕೆ ಅಂತ ಹೇಳಿ. ನಾವಿಬ್ರು ನಮ್ ಪ್ರೀತಿಗೋಸ್ಕರ ಕಿತ್ತಾಡ್ತಾ ಇದ್ವಿ. ಇವನ್ ಪ್ರೀತಿಗೋಸ್ಕರ ಅಲ್ಲ.